ಗೌರವಾನ್ವಿತ ಸಚಿವರಾಗಿದ್ದಂಥ ಸುಧಾಕರ್ ಅವರು ಇವತ್ತು ದೈವಾಧೀನರಾಗಿರ್ತಕ್ಕಂಥ ಸುದ್ದಿ ನಮಗೆಲ್ಲರಿಗೂ ಕೂಡ ಆಘಾತ ತಂದಿರತಕ್ಕಂಥದ್ದು. ಇವರು ಹೆಚ್ಚಿನ ಚಿಕಿತ್ಸೆಗೆ ಹೈದರಾಬಾದ್ಗೆ ಹೋಗಿದ್ರೆ ಒಳ್ಳೆಯದಾಗ್ತಿತ್ತೇನೋ ಗೊತ್ತಿಲ್ಲ. ಕಾರಣಾಂತರದಿಂದ ಇವತ್ತು ನನ್ನ ನೋವು ಏನಂದರೆ, ಏನು ಬೆಂಗಳೂರಿನಲ್ಲಿದ್ದಂಥ ಆಸ್ಪತ್ರೆ ಮಣಿಪಾಲ್ ಆಸ್ಪತ್ರೆ ಅವರು ಸ್ವಲ್ಪ ಉದಾಸೀನ ಮಾಡಿದ್ದಾರೆ ಅಂತಕ್ಕಂಥದ್ದು ಭಾವನೆ ಬರ್ತಾಯಿದೆ. ಇದೇ ಥರ ಗೋವಿಂದ ಕಾರಜೋಳ ಅವ್ರ ಮಗನಿಗೆ ಲಂಗ್ಸ್ ಬ್ಲ್ಯಾಕ್ ಆಗಿತ್ತು. ಹೈದರಾಬಾದಲ್ಲಿರ್ತಕ್ಕಂಥ ಕಿಮ್ಸ್ ಆಸ್ಪತ್ರೆಗೆ ಹೋಗಿ 15 ದಿವಸದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡಿಸಿ ಅವ್ರು ಕರ್ಕೊಂಡು ಬಂದು 1 ತಿಂಗಳೊಳಗೆ ಆರಾಮಾಗಿತ್ತು. ನಾನು ಕೂಡ ಇವ್ರಿಗೆ ಹೇಳಿದ್ದೆ, ಇಲ್ಲೇನು ಚೆನ್ನಾಗಿ ಮಾಡ್ತೀವಿ ಅಂತಕ್ಕಂಥ ಭರವಸೆ ಅವ್ರ ಮೇಲೆ ಇದ್ದಿದ್ದರಿಂದ ತಿಂಗಳಾನುಗಟ್ಟಲೆ ಅನ್ಕಾನ್ಷಿಯಸ್ ಆಗಿ ಅವ್ರಿಗೆ ಕಿಡ್ನಿಗೆ ತೊಂದರೆ ಆಗಿ ಹಾರ್ಟ್ಗೆ ತೊಂದರೆ ಆಗಿ ಇವತ್ತು ದೈವಾಧೀನರಾಗಿದ್ದಾರೆ. ಖಂಡಿತನೂ ಕೂಡ ಇಂಥ ಒಬ್ಬ ಅತ್ಯುತ್ತಮವಾದಂಥ ಸ್ನೇಹಿತನ ನಾನು ಕಳ್ಕೊಂಡಿದ್ದೀನಿ. ಸಮಾಜದಲ್ಲಿ ಎಲ್ಲ ಸಮಾಜದವರು ಪ್ರೀತಿ ವಿಶ್ವಾಸ ಕಳಿಸ್ತಕ್ಕಂಥ ಅವರು ಒಳಗೆ ನಮ್ಮ ಹಿರಿಯೂರಿನಲ್ಲಿ 100 ಮತ ಇಲ್ಲ, ಚಳ್ಳಕೆರೆಯಲ್ಲಿ 100 ಮತ ಇಲ್ಲ, 4 ಸಾರಿ ಶಾಸಕನಾಗ್ತಕ್ಕಂಥದ್ದು ಇದೆಯಲ್ಲ, ಅದು ಖಂಡಿತನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಕೂಡ ಇಂಥ ಒಂದು ಸಾಧನೆ ಮಾಡಿರ್ತಕ್ಕಂಥ ನನ್ನ ಅನುಭವದಲ್ಲಿಲ್ಲ. ನಾನು ಕೂಡ ಭಾಳಷ್ಟು ಸರಿ ಶಾಸಕನಾಗಿದ್ದೀನಿ. ಜನಾನುರಾಗಿ ವ್ಯಕ್ತಿ, ಯಾರೇ ಎಷ್ಟೇ ಸಿಟ್ಟು ಮಾಡ್ಕೊಂಡು ಬಂದರೂ ಕೂಡ 1 ನಿಮಿಷದಲ್ಲಿ ನಕ್ಕು ಅವ್ರು ಕೂಲ್ ಮಾಡಿ ಅವ್ರ ಸಮಸ್ಯೆ ಬಗೆಹರಿಸ್ತಕ್ಕಂಥ ಭಾಳ ಮೇಧಾವಿ ರಾಜಕಾರಣಿ ಆಗಿದ್ದರು. ಅವರ ವ್ಯಕ್ತಿತ್ವವನ್ನು ನೋಡಿ ಕರ್ನಾಟಕ ಸರ್ಕಾರದವರು ಮಂತ್ರಿನೂ ಕೂಡ ಮಾಡಿದರು 2 ಸಾರಿ. ಆದರೆ ಇವತ್ತು ಅವ್ರ ಅಗಲಿಕೆ ನಮ್ಮ ತಾಲೂಕು ಚಳ್ಳಕೆರೆ ತಾಲೂಕು ಅಷ್ಟೇ ಅಲ್ಲ, ನಾನು ಚಳ್ಳಕೆರೆ ತಾಲೂಕಿನವನು, ಇಡೀ ಜಿಲ್ಲೆಗೆ ಭಾಳಷ್ಟು ನೋವು ತಂದಿರ್ತಕ್ಕಂಥ ಇದೊಂದು ಸಂದರ್ಭ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವ್ರಿಗೆ ಆ ದೇವರು ಇವತ್ತು ಇಲ್ಲದೇ ಇದ್ದರೂ ಕೂಡ ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಮನೆತನದವರು ಶಾಂತಿ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಪರಮಾತ್ಮ ನೀಡಲಿ. ಮತ್ತು ನಾವು ಬರೀ ಅವ್ರ ಕುಟುಂಬ ಅವ್ರ ಸ್ನೇಹಿತರು ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನತೆ ಒಬ್ಬ ಅದ್ಭುತವಾದಂಥ ಅತ್ಯುತ್ತಮ ಸಂಘಟಕರ, ಅತ್ಯುತ್ತಮ ಗೌರವಾನ್ವಿತ ರಾಜಕಾರಣಿಯನ್ನು ನಾವು ಕಳ್ಕೊಂಡಿರ್ತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ದುರ್ದೈವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಂಥ ಕಾರ್ಯಕ್ರಮ ಸನ್ಮಾನ್ಯ ಸಾಯಂಕಾಲ ಚೀಫ್ ಮಿನಿಸ್ಟ್ರು, ಉಪಮುಖ್ಯಮಂತ್ರಿ ಎಲ್ಲರೂ ಬರುವಂಥ ಕಾರ್ಯಕ್ರಮ ಇದೆ. ಅಂಥ ಒಂದು ಈಗ ಮೇರು ಪರ್ವತದ ವ್ಯಕ್ತಿ ಇನ್ನೊಬ್ಬರು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹುಟ್ಟೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವ ಬರೋಕ್ಕೂ ಸುಧಾಕರ್ ಸಾಹೇಬ್ ಅವಾಗ 6 ಜನ ಗೆದ್ದಾಗ ಇಂಡಿಪೆಂಡೆಂಟಾಗಿ ಬಂದಾಗ ನಿಮ್ಮ ಸರ್ಕಾರ ಭಾರತೀಯ ಜನತಾ ಪಾರ್ಟಿ 2008ರಲ್ಲಿ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದಿಂದ 110 ಜನ ಗೆದ್ದಿದ್ವಿ. ಆ ಸಂದರ್ಭದಲ್ಲಿ ಇವರು ಎಷ್ಟು ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಅಂತ ನಾನು ಹೇಳ್ಬೇಕಾದ್ರೆ, ಇವರು ಇಂಡಿಪೆಂಡೆಂಟ್ ಗೆದ್ದಿದ್ರು ಕೂಡ ಇವರು ಹೋಗಿ ಡಿ.ಕೆ. ಶಿವಕುಮಾರ್ ಅವ್ರ ಸರ್ಕಾರ ನೀವು ಮಾಡೋಕ್ಕಾಗೋದಿಲ್ಲ, ನೀವು ಪರ್ಮಿಷನ್ ಕೊಟ್ಟರೆ ನಾನು ಭಾರತೀಯ ಜನತಾ ಪಕ್ಷಕ್ಕೆ ತಾತ್ಕಾಲಿಕವಾದಂಥ ಬೆಂಬಲ ಕೊಡ್ತೀನಿ ಅಂತ ಅವರು ಪರ್ಮಿಷನ್ ತಗೊಂಡು ಬಂದು ಮೊದಲನೇದಾಗಿ ನಮ್ಮ ಸರ್ಕಾರಕ್ಕೆ ಆಗಲಿಕ್ಕೆ ನಮಗೆ ಗೌರವ ಕೊಟ್ಟಂಥವ್ರು. ಇವರು ಯಾರು ನಂಬಿರ್ತಾರೋ ಅವ್ರಿಗೆ ಯಾವತ್ತೂ ಕೂಡ ಮೋಸ ಮಾಡಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಇವ್ರ ಗುರುಗಳು. ಆದರೆ ನಾನು ಏನೋ ಗೆದ್ದುಬಿಟ್ಟಿದ್ದೀನಿ, ಇಂಡಿಪೆಂಡೆಂಟು, ನನಗೆ ಪಕ್ಷ ಟಿಕೆಟ್ ಕೊಟ್ಟಿಲ್ಲ, ಅವ್ರನ್ನ ಯಾಕೆ ಮಾತಾಡ್ಸ್ಬೇಕನ್ನೋಂಥ ಭಾವನೆ ಇಲ್ಲ. ಆದರೂ ಕೂಡ ಇವರು ಡಿ.ಕೆ. ಶಿವಕುಮಾರ್ ಹತ್ರ ಹೋಗಿ ನಾನು ಈ ಥರ ಸರ್ಕಾರಕ್ಕೆ ಬೆಂಬಲ ಕೊಡ್ತೀನಿ, ನಿಮ್ಮ ಆಶೀರ್ವಾದ ಇದ್ದರೆ ಇಲ್ಲ ನಾನು ಕೊಡೋದಿಲ್ಲ ಅಂತ ಕೇಳಿ ಬಂದು ಸಪೋರ್ಟ್ ಮಾಡಿದಂಥ ಭಾಳ ಮೇರು ಪರ್ವತದ ವ್ಯಕ್ತಿ. ಹಾಗಾಗಿ ಯಾವುದೇ ಒಬ್ಬ ನಂಬಿದವ್ರನ್ನ ವಿಶ್ವಾಸದಲ್ಲಿ ಇವ್ನು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ಒಬ್ಬ ಮೇಧಾವಿ ರಾಜಕಾರಣಿ. ನೀವು ಬೇಕಿದ್ರೆ ಡಿ.ಕೆ. ಶಿವಕುಮಾರ್ ಅವ್ರು ಕೇಳ್ರಿ, ಅವ್ರ ಪರ್ಮಿಷನ್ ತಗೊಂಡು ಬಂದು BJP ಸಪೋರ್ಟ್ ಮಾಡೋಂಥ ವ್ಯಕ್ತಿ. ಹಾಗಾಗಿ ನಂಬಿಕೆಗೆ ಮತ್ತೊಂದು ಹೆಸರು
ಡಿ ಸುಧಾಕರ್ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.